ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಿನ್ನೆ ನಮ್ಮ ಮುಳಬಾಗಿಲು ತಾಲೂಕಿನ ಸುಪ್ರಸಿದ್ಧ ಆವಣಿ ಶ್ರೀ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ರವರು, ಕೋಲಾರ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ರವರ ಜೊತೆ ಮತ್ತು ವಿ ಆದಿನಾರಾಯಣರವರ ಜೊತೆ ಬಂದು ಹಾಜರಾಗಿದ್ದರು. ಆದರೆ ತರಾತುರಿಯಲ್ಲಿ ಇಲ್ಲಿಂದ ಬೈರತಿ ಸುರೇಶ್ ರವರ ಜೊತೆ ಹೊರಡಿದ್ರು. ಅದಕ್ಕೆ ಅವರು ಈ ದಿನ ಅಂದರೆ ಇವತ್ತು ತಾವು ನೋಡ್ತಾ ಇರ್ಬೋದು ಈ ದೃಶ್ಯಗಳಲ್ಲಿ ಮುಳಬಾಗಿಲಿನ ಆವಣಿಯ ಜಾತ್ರೆ ಮುಗಿದ ಬ್ರಹ್ಮರಥೋತ್ಸವದ ಮಾರನೇ ದಿನ ಇವತ್ತು ಬಂದು ಆವಣಿಗೆ ಮತ್ತೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ದನಗಳ ಜಾತ್ರೆಯನ್ನು ವೀಕ್ಷಿಸಿ ಸುಮಾರು 1 ಗಂಟೆಗಳ ಕಾಲ ಕಳೆದು ಅಲ್ಲಿ ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲೇ ಬೆಳಗ್ಗಿನ ಉಪಹಾರವನ್ನು ಸವಿದು ತಾವು ನೋಡ್ತಾ ಇರ್ಬೋದು ಈ ದೃಶ್ಯಗಳಲ್ಲಿ ಆವಣಿಯ ಮುಖಂಡರ ಜೊತೆ ಆವಣಿಯ ಒಂದು ಸುತ್ತು ಅಂದರೆ ದನಗಳ ದನಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೋಲಾರನ ಶಾಸಕರು ಈಗ ಮುಳಬಾಗಿಲಿನ ಮಾಜಿ ಶಾಸಕರಾಗಿದ್ದಾರೆ. ಅವರು ಮಾಜಿ ಶಾಸಕರಾಗಿ ಕೋಲಾರನ ಹಾಲಿ ಶಾಸಕರಾಗಿ ಮುಳಬಾಗಿಲಿಗೆ ಬಂದು ಮತ್ತೆ ಈ ರೀತಿ ಮಾಡ್ತಾ ಇರೋದು ಆವಣಿಯ ಮುಖಂಡರು ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ. ತಾವು ಈ ದೃಶ್ಯಗಳಲ್ಲಿ ನೋಡಬಹುದು. ಅಣ್ಣ ಅಲ್ಲೇ ಅಲ್ಲೇ ಅಲ್ಲವೇ నేను ఒప్పుకోవాలి అయ్యప్ప నన్ను పొద్దు కొట్టుకోమని ఇచ్చిడుతాడు ఆయిపు కాదు నేను ఆయిపోయి జరా తొక్కేస్తా ఉంటుంది ఆటోమేటిక్గా వచ్చాను. ಇಲ್ವಾ ఇంకా పొల్లే అన్ని కరెక్ట్ గా చూసేప్పుడు వాడు ఎవడో వచ్చి మిట్టూరు చేతులు సమ్మె నువ్వు వేసుకుంటావు నాకు అని పట్టుకోపోయాడు. ఇప్పుడు ఇటు చూసినానా అడ్డగల్ పక్కదే వాడు 65 ఇమ్మంటా ఉన్నాడు. ఏమో చేసి తగిలి ఇప్పుడు వేసేస్తాను అర్ధగంట. ಯಾಕ ಬಿಟ್ಕೊಂಡಿದ್ದೀರಾ? ಬಿಟ್ಬಿಡ್ರೆ ಬಿಡ್ತದಾ? ఇంకా పొల్లే అన్ని కరెక్ట్ గా చూసేప్పుడు వాడు ఎవడో వచ్చి మిట్టూరు చేతులు సమ్మె